ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ BT ಜಯಚಂದ್ರಶೇಖರ್ ಬೋವಿ ಅವರು ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ, ಅವರ ಉದ್ದೇಶ ಏನು, ರೈತ ಸಂಘಟನೆ ಮಾಡಲು ಬಂದಿದ್ದಾರೆ, ಅದರ ಉದ್ದೇಶ ಏನು, ಯಾಕೆ ಬಂದಿದ್ದಾರೆ, ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ನಾವು ಮಾತನಾಡಿಸೋಣ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಬೋವಿ ಅಂತ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರು. ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಅನ್ನೋದಕ್ಕಿಂತ ರೈತರಿಗೋಸ್ಕರ ಕೆಲಸ ಮಾಡಕ್ಕೆ ಬಂದಿದ್ದೀನಿ ನಾನು ಇಡೀ ಕರ್ನಾಟಕ ರಾಜ್ಯಾದ್ಯಂತ. ಇಲ್ಲೇನು ನಮ್ಮ ತಂದೆ ತಾಯಂದ್ರೆ ಏನು ನಮ್ಮ ರೈತರೆಲ್ಲ ಸೇರಿದ್ದಾರೆ. ಮೊದಲನೇದಾಗಿ ಇವ್ರ ಪಾದಾರವಿಂದಗಳಿಗೆ ನನ್ನ ವಂದನೆಗಳು ಹೇಳ್ತಾ, ಕರ್ನಾಟಕದಲ್ಲಿ ಸಮಸ್ಯೆಗಳು ತುಂಬಾ ಇದೆ. ಆದರೆ ನನಗೆ ಗಮನಕ್ಕೆ ಬಂದಂಥ ಒಂದೆರಡು ಸಮಸ್ಯೆ. ಒಂದು ಸಮಸ್ಯೆ ಇಡೀ ಕರ್ನಾಟಕದಾದ್ಯಂತ ಪಕ್ಕಾಪೋಡು, ಬಗರ್ಕೋಮು, ಪಕ್ಕಾಪೋಡು ಮಾಡಿಕೊಡ್ಬೇಕು, ರೆವಿನ್ಯೂ, ಅರಣ್ಯ, ಕಂದಾಯ, ಏನೇನು ಜಮೀನುಗಳಿದಾವಲ್ಲ, ಈ ಜಮೀನುಗಳನ್ನು ನಮ್ಮನ್ನ ಓಡಿಸುವಂಥ ಕೆಲಸ ಈಗ ಸರ್ಕಾರ ಮಾಡ್ತಾ ಇದೆ. ನಾನು ಎಲ್ಲ ಸಚಿವರಿಗೊಂದು ಮಾತು ಹೇಳ್ತೇನೆ, ನೀವು ಎಲೆಕ್ಷನ್ ಓಟ್ ಹಾಕಿ ನಮ್ಮ ಹತ್ರ ಗೆಲ್ಲಿಸ್ಕೊಳ್ತೀರಿ, ಗೆದ್ದುಕೊಂಡ ಮೇಲೆ ನಮಗೆ ನೀವು ತಿರುಗೇಟು ಹೊಡಿತೀರಿ. ಅದಕ್ಕೆ ನಾವಿಡೀ ಕರ್ನಾಟಕದ ರಾಜ್ಯಾದ್ಯಂತ ಒಂದು ಆಂದೋಲನವನ್ನು ಹೊರಟಿದ್ದೇವೆ. ನಾವು ನಮ್ಮ ಶಕ್ತಿಯನ್ನು ನಾವು ಪ್ರದರ್ಶನ ಮಾಡ್ತೇವೆ. ಮುಂದೆ ನಿಮಗೆ ನಿಜವಾದ ರೈತನ ಹಕ್ಕು ಏನು, ರೈತನ ಸ್ಥಿತಿಗತಿಗಳೇನು, ರೈತ ಬೆಳೆ ಬೆಳಿಲಿಕ್ಕೆ ಏನು ಕಷ್ಟಪಡ್ತಾನೆ, ಅವನಿಗೆ ನೀವೆಷ್ಟು ಮೋಸ ಮಾಡ್ತಾ ಇದ್ದೀರಿ ಅಂತ ಹೇಳುವುದನ್ನು ನಾವೇ ಮನೆಗೊಬ್ಬರು ಇಡೀ ಕರ್ನಾಟಕದಾದ್ಯಂತ ಹೊರಟಿದ್ದೇವೆ. ಕೆಲವೇ ದಿನಗಳು, ಇನ್ನೇನು ಕೆಲವೇ ದಿನಗಳಲ್ಲೂ ಬಾಕಿ ಇದೆ. ಡೇಟ್ ಅಂತೂ ನಾವು ಇನ್ನೂ ಹೇಳಿಲ್ಲ, ಹೇಳೋದು ಇಲ್ಲ. ನಾವು ಬರೋರಷ್ಟೇ, ಬಂದು ನಿಮಗೆ ನ್ಯಾಯವಾದ ಪಾಠ ಕಲಿಸೋರಷ್ಟೇ. ನಾವು ಏನಿದ್ದೀವಲ್ಲ, ಈ ಕರ್ನಾಟಕದ ರೈತ ಕುಲ ಇವತ್ತೇನು ನಿಮಗೆ ಸಿಟಿಯವ್ರಿಗಾಗಿರ್ಬೋದು, ಟೌನ್ಗಳಾಗಿರ್ಬೋದು, ರೈತ ಬೆಳೆ ಬೆಳೆದೆ ತಿಂದಕ್ಕೆ ಅದಕ್ಕೆ ಋಣವಾಗಿರೋದಿಲ್ಲ. ನೀವು ಒಬ್ಬ ರೈತ ನಿಮ್ಮ ಅಂಗಡಿಗಳಿಗಾಗಲಿ ನಿಮ್ಮ ಫ್ಯಾಕ್ಟ್ರಿಗಳಿಗಾಗಲಿ ಬಂದರೆ ಕಳ್ಳನ ಥರ ನೋಡ್ತೀರ ನೀವು. ಆದರೆ ಅವನು ಬೆಳೆದಂಥ ಬೆಳೆನ ತಿನ್ನಬೇಕಾದ್ರೆ 5 ಸ್ಟಾರ್ ಹೋಟ್ಲ್ಗಳಲ್ಲ, 5 ಸ್ಟಾರ್ ಇದು ಏನು ಕ್ಲಬ್ಗಳೆಲ್ಲ ತಿಂತೀರಿ. ಒಳ್ಳೊಳ್ಳೆ RI, ತಹಸೀಲ್ದಾರ್, ವಿಲೇಜ್ DC, SP, ತಹಸೀಲ್ದಾರಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಒಳ್ಳೊಳ್ಳೆ ಸಿಸ್ಟಮಲ್ಲಿ ಕೂತಿರ್ತೀರಿ. ಆದರೆ ನಿಮ್ಮ ಅಧಿಕಾರ 35 ವರ್ಷ. ಆದರೆ ರೈತ 100 ವರ್ಷ ಬೆಳಿತಾನೆ, 100 ವರ್ಷನೂ ಕೂಡ ಅನ್ನ ಹಾಕ್ತಿರ್ತಾನೆ. ನಿಮ್ಮ ಅಧಿಕಾರದಲ್ಲಿದ್ದಾಗ ನೀವು ಯಾವತ್ತು ರೈತನ ಮರಿತೀರಿ? ನಿಮ್ಮ ಮಾಡಿದಂಥ ನೀವು ಅನ್ಯಾಯ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ, ನಿಮ್ಮ ಇಡೀ ಕುಟುಂಬಕ್ಕೆ ಹೊಡೆಯುತ್ತೆ ಶಾಪ. ನಿಮಗೆಲ್ಲ ಲಕ್ಕುವ ಹೊಡೆಸಾಯೋದು. ರೈತನಿಗೆ ಯಾರು ಅನ್ಯಾಯ ಮಾಡ್ತೀರಿ, ರೈತನಿಗೆ ಯಾರು ಮೋಸ ಮಾಡ್ತೀರಿ, ಇಡೀ ನಿಮ್ಮ ಮನೆ ಕುಟುಂಬಗಳೇ ನಾಶ ಆಗ್ತವೆ. ಈಗಾಗಲೇ ನೋಡ್ತಾ ಇದ್ದೀವಿ ನಾವು. ಯಾಕಂದ್ರೆ ರೈತರನ್ನ ದೇವರಂತ ಪೂಜಿಸ್ಬೇಕು. ನೀವು ವಿಧಾನಸೌಧದೊಳಕ್ಕೆ ಅಲ್ಲಿ ಗೇಟಿನ ಮುಂದೆ ಹೋದ್ರೆ ನಮ್ಮ ರೈತರು, ಈ ಪೊಲೀಸ್ ಇಲಾಖೆಯವರು ಅವ್ರನ್ನ ಬಿಡೋಕ್ಕಿಂತ ಮುಂದೆ ನೋಡ್ತಾರೆ. ಯಾಕೆ? ರೈತರಿಗೆ ಕನ್ನ ಬೆಳೆದಾಗ್ತಿಲ್ಲ ನಿಮ್ಗೆ. ಅವರ ಜವಾಬ್ದಾರಿ, ಅವ್ರದ್ದು ಯಾವುದೋ ಸಮಸ್ಯೆ ಇದ್ದಾಗ ಬರ್ತಾರೆ. ಅಲ್ಲಿ ಯಾರೋ ನಮ್ಮ MLAಗಳಿದ್ದಾರೆ ಅಂತ ಬರ್ತಾರೆ. ನೀವು ಬಿಡಬೇಕು. ಈ ಸರ್ಕಾರ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ, ಅಲ್ಲಿರುವಂಥ ಭ್ರಷ್ಟ ರಾಜಕಾರಣಿಗಳಿಗೆ, ಅಲ್ಲಿರುವಂಥ ಭ್ರಷ್ಟ ವಿಧಾನಸೌಧದಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳಿಗೆ ತಿಳಿಸಿ ಹೇಳಬೇಕು. ರೈತರು ಶಾಲೆ ಹಾಕೊಂಡು ಬಂದರೆ ದಯಮಾಡಿ ನೀವು ರೈತರನ್ನ ಇಲ್ಲಿ ತಡೆಗಟ್ಟಬೇಡಿ. ವಿಧಾನಸೌಧದೊಳಗಡೆ ಬಿಡಿ, ವಿಕಾಸದೊಳಗಡೆ ಬಿಡಿ, ಬೆಳಗಾವಿ ವಿಧಾನಸೌಧದೊಳಗೆ ಬಿಡಿ ಅಂತೇಳಿ ಹೇಳಬೇಕು. ನಾವು ಬೆಳೆದು ನಿಮ್ಗೆ ಅನ್ನ ಕೊಟ್ಟು ಪ್ರತಿದಿನ ನಾವು ಬೆಳೆದಂತ ತಿಂದಿದ್ದು ಮತ್ತೆ ನಮ್ಮ ಮೇಲೆ ದಾಳಿ ಮಾಡ್ತೀರಿ. ಇನ್ಮೇಲೆ ಅದು ನಡೆಯಂಗಿಲ್ರಿ. ಇವತ್ತೇನು ನಾವೆಲ್ಲ ಆಂದೋಲನ ಹೊರಟಿದ್ದೇವೆ ಪಕ್ಕ ಪೋಡಿಗೋಸ್ಕರ, ಅದು ನಿಜವಾಗ್ಲೂ ನಾವು ಹೋರಾಟ ಮಾಡ್ತೀವಿ, ಗೆಲ್ತೀವಿ, ನಿಮಗೆ ಪಾಠ ಕಲಿಸ್ತೀವಿ ಅಂತೇಳಿ ಈ ಮೂಲಕ ನಾನು ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕು ಬಿಜಾಪುರ ತಾಲೂಕು ಕೋಲಾರದಲ್ಲಿ ಇವತ್ತೇನು ನಾವೆಲ್ಲ ರೈತರ ಮುಖಂಡರುಗಳೆಲ್ಲ ಸೇರಿದ್ದೀವಿ. ನಮ್ಮ ಅಣ್ಣ ತಮ್ಮಂದಿರೇನು, ನಮ್ಮ ತಂದೆ ತಾಯಿಯಂದಿರೇನು ಸಾಗಿರ್ತಾರೆ, ನಿಜವಾದ ರೈತರು, ನಿಜವಾದ ಹೋರಾಟಗಾರರು, ನಿಜವಾದ ಕಷ್ಟ ಜೀವಿಗಳಂತೇಳಿ ಇವತ್ತೇನು ಸೇರಿದ್ದೀವಿ. ಅವರೆಲ್ಲ ನಮಗೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅವರೆಲ್ಲ ಕೈ ಜೋಡಿಸಿದರೆ ನಮ್ಮ ಹೋರಾಟ ಖಂಡಿತವಾಗ್ಲೂ ಈಗಾಗಲೇ ನಾವು ಬೇರೆ ಕಡೆ ಎಲ್ಲ ಜಿಲ್ಲೆಯಲ್ಲೂ ನಡೀತಾ ಇದ್ದೀವಿ. ಈಗ ನಾಳೆ ಬೆಳಗಾವಿ ಒಳಗಡೆ ಇಟ್ಕೊಂಡಿದ್ದೀವಿ, ನಾಡ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಟ್ಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಪ್ರೋತ್ಸಾಹ ಕೊಡಿ ಅಂತೇಳಿ. ನಾವು ಯಾವುದೇ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ, ನಾವು ರಾಜಕಾರಣಿಗಳು ಅಲ್ಲ, ನಾವು ರೈತರ ಮಕ್ಕಳಿದ್ದೀವಿ, ನಾವು ಕೆಲಸ ಮಾಡೋಕ್ಕೆ ಬಂದೀವಿ. ನಮ್ಗೆ ಯಾರು ಸಂಬಳ ಕೊಡ್ಬೇಡ್ರಿ ನೀವು. ನಮಗೆ ದೇವ್ರ ಸಂಬಳ ಕೊಡ್ತಾನೆ, ಎಲ್ಲ ಒಂದು ಕಡೆ ನಾವು ತೊಗೊಳ್ತೀವಿ, ಮಾಡ್ತೀವಿ. ನಾವು ಒಂದು 2 ಎಕರೆ 3 ಎಕರೆ ಬೆಳೆಗಳು ಬೆಳ್ಕೊಳ್ತೀವಿ, ಅದರಲ್ಲಿ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಹಂಗೆ ನಿಮ್ಮ ಬೆಳೆ ಬೆಳೆದು ನೀವು 100 ರೂಪಾಯಿ ಹಾಕೊಂಡು ಒಂದು ಹೋರಾಟಕ್ಕೆ ಬರ್ರಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ರೈತ ಹೋರಾಟಗಾರರಿಗೆ
ರೈತ ಹೋರಾಟಗಾರರಿಗೆ, ಕರ್ನಾಟಕ ರಾಜ್ಯ ರೈತ ಹೋರಾಟಗಾರರಿಗೆ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಗೆ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಗೆ ನಮಸ್ಕಾರ. ಸರ್, ಇನ್ನೊಂದು ರೈತರಿಗೆ ಈಗ ಏನು ಬೆಳೆಗಳ ಬೀಜಗಳನ್ನು ಕೊಡ್ತಾ ಇದ್ದಾರೆ, ಈಗಿನ ಸರ್ಕಾರಕ್ಕೆ ನೀವು ಏನು ಉತ್ತರ ಕೊಡ್ತೀರಿ? ಯಾಕಂದ್ರೆ ಈಗಿನ ರೈತರಿಗೆ ಜಾಸ್ತಿ ಅಮೌಂಟ್ ತಗೋತಾ ಇದ್ದಾರೆ. ಈಗ ನಾನು ಹೇಳಿದೇನೆಂದ್ರೆ, ಸರ್ಕಾರ ಯಾಕೆ ಕೇಳ್ಬೇಕು ಬಿಡ್ರಿ, ನಾವೇ ರೈತರು ಇದೀವಲ್ಲ, ನಮ್ಮ ಜವಾಬ್ದಾರಿ ಅಲ್ರಿ ಅದು. ಅವ್ನು ಯಾವನು 800 ರೂಪಾಯಿ ಇದ್ದಿದ್ನ 1200 ರೂಪಾಯಿ ತೊಗೊಳ್ತೀನಲ್ರಿ, ಅದು ಬೀಗ ಹಾಕ್ಸ್ರಿ ಅವನ್ನ. ಸರ್ಕಾರ ನಮ್ಮ ಹತ್ರ ಬರ್ಬೇಕು ಬಿಟ್ರೆ ನಾವ್ಯಾಕ್ರಿ ಸರ್ಕಾರದ ಹತ್ರ ಹೋಗೋಣ? ಏನಂತೀರಿ? ನಾವು ಸರ್ಕಾರ ಇದೀವಿ, ನಾವೇ ಸರ್ಕಾರ, ರೈತನೇ ಸರ್ಕಾರ. ರೈತ ಸರ್ಕಾರ ಇದ್ದಾಗ ಮತ್ತೆ ಇನ್ನೊಬ್ಬನ ಬಲಿಗೆ ಯಾಕೆ ಹೋಗ್ಬೇಕು? ನನ್ನ ಜವಾಬ್ದಾರಿ ಏನಂದ್ರೆ ಸರ್, ನಮ್ಮ ಜವಾಬ್ದಾರಿ, ನಮ್ಮ ಬೇಜವಾಬ್ದಾರಿ ತನದಿಂದ ಅವ್ರು ನಮ್ಮ ಹತ್ರ ವಸೂಲಿ ಮಾಡಕತ್ತಾರ. ನೀವು ಜವಾಬ್ದಾರಿ ವಹಿಸ್ರಲ್ಲ, ನಿಮ್ದು ಜವಾಬ್ದಾರಿ ಅದು. 800 ರೂಪಾಯಿ ಇದ್ದಿದ್ದು 1200 ರೂಪಾಯಿ ತೊಗೊಳ್ತಿದಾರೆ ಅಂದ್ರೆ ಕೊಟ್ಟು ಬರ್ತಾರೆ ನೀವು. 800 ರೂಪಾಯಿ ಐತಪ್ಪ, 8 ರೂಪಾಯಿನ ತಗೋಬೇಕು ನೀನು, ಇಲ್ಲಾಂದ್ರೆ ಅಂಗಡಿ ಬಾಗ್ಲು ಹಾಕ್ಬೇಕು ನೀನು, ನಡಿ ಇಲ್ಲಿಂದ ಅಂತ ಹೇಳ್ಬೇಕು. ಯಾವ ಥರ ಮಾಡಿರೇನು? ಮಾಡ್ಬೇಕಲ್ಲ. ಸರ್ಕಾರ ಏನು ಮಾಡ್ತೈತ್ರಿ? ಸರ್ಕಾರ ಬರೀ ಸಿದ್ದರಾಮಯ್ಯ ಕೆಲಸ ಮಾಡಕ್ ಸಾಧ್ಯನಾ? ನಾವು ಕೆಲಸ ಮಾಡ್ಬೇಕಲ್ಲ. ಸರ್ಕಾರ ಆಮೇಲೆ ಬರ್ತೈತ್ರಿ, ನಾವೆಲ್ಲ ಸತ್ತ ಮೇಲೆ. ನಾವು ಉಳ್ಕೊಂಡಿದ್ವಿ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ನಮ್ಮ ರೈತರ ಜವಾಬ್ದಾರಿನೂ ಇದೆ. ಮಾಧ್ಯಮ ಮಿತ್ರರೇ, ದಯಮಾಡಿ, ಯಾಕಂದ್ರೆ ನೀವು ರೈತರಿಗೂ ಸ್ವಲ್ಪ ಜವಾಬ್ದಾರಿ ಕೊಡಿ. ಯಾಕಂದ್ರೆ ಇಲ್ಲಿ ರೈತನೇ ನಿರ್ಲಕ್ಷ್ಯತೆ ತೋರಿಸ್ತಾ ಇದ್ದಾನೆ. ಹಾಗಾಗಿ ನಮ್ಮ ಹತ್ರ 800 ಇದ್ದು 1200 ರೂಪಾಯಿ ತಗೊಳ್ತಿದ್ದಾರೆ ಅಂತೇಳಿ ಈ ಮೂಲಕ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕೃಷಿ ಸಚಿವರಾದ ಚಲುವರಾಯಣ ಸ್ವಾಮಿ ಅವರೇ, ದಯಮಾಡಿ ಈತ ನೋಡಿ, ರೈತರ ಕಡೆ ನೋಡಿ, ಹಳ್ಳಿ ಕಡೆ ನೋಡಿ. ಮುಗೀತು ನಿಮ್ಮ MP ಎಲೆಕ್ಷನ್, MLA ಎಲೆಕ್ಷನ್ಗಳು ಮುಗೀತು. ದಯಮಾಡಿ ಚಲುವರಾಯಣ ಸ್ವಾಮಿಗಳೇ, ಈ ಬಿತ್ತನೆ ಬೀಜಗಳನ್ನ, ಈ ಕೊಡ್ತಾ ಇರುವಂತಹ ರಸಗೊಬ್ಬರಗಳನ್ನ ಕಳಪೆ ಮಟ್ಟದಲ್ಲಿ ಕೊಡ್ತಿದ್ದಾರೆ, ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಇದು ಅನ್ಯಾಯ. ದಯಮಾಡಿ ತಾವು ರೈತರು ಮಕ್ಕಳಿದ್ದೀರಿ, ನಾಗಮಂಗಲ ಕ್ಷೇತ್ರದಲ್ಲಿ ತಾವು ಏನೇನು ಅಭಿವೃದ್ಧಿ ಮಾಡಿದ್ದೀರಿ ತುಂಬ ಖುಷಿ ಆಗುತ್ತೆ ನಮಗೆ. ಇಡೀ ಕರ್ನಾಟಕದಾದ್ಯಂತ ನೀವು ಮಣ್ಣಿನ ಮಗ ಆಗಿದ್ದೀರಿ. ದಯಮಾಡಿ ಈ ಮೂಲಕ ನಾನು ಕೃಷಿ ಸಚಿವರಾದ ನಮ್ಮ ಮಾನ್ಯ ಕರ್ನಾಟಕ ಕೃಷಿ ಸಚಿವರಾದ ಚಲುವರಾಯ ಸ್ವಾಮಿ ಅವರಿಗೆ ದಯಮಾಡಿ ಕೈ ಮುಗಿದು ಬೇಡ್ಕೊಳ್ತೀನಿ. ಎಲ್ಲ ಕೃಷಿ ಇಲಾಖೆಗೆ ತಾವು ದಯಮಾಡಿ ಒಂದು ಗೈಡ್ಲೈನ್ಸ್ ಅನ್ನು ಕೊಡಿ. ರೈತರ ಹತ್ರ ಜಾಸ್ತಿ ಅವ್ರನ್ನ ಕೊಲ್ಲಬೇಡಿ ಅಂತ ಹೇಳ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ.